ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಶಾಂತವಾದ ಮತ್ತು ಅನುಗ್ರಹೀತವಾದ ಒಂದು ಮಧ್ಯಾಹ್ನ ಸಮಯ. ಅದು ಮಸ್ಜಿದುಲ್ ಹರಾಮ್ನ ಪುಣ್ಯ ಪರಿಸರವಾಗಿತ್ತು. ಲೋಕದ ನಾನಾ ಭಾಗಗಳಿಂದ ಬಂದ ತೀರ್ಥಯಾತ್ರಿಗಳು ಪವಿತ್ರ ಕಾಬಾವನ್ನು ಸುತ್ತುತ್ತಾ ತವಾಫ್ ಮಾಡುತ್ತಿದ್ದರು. ಅವರು ಪ್ರಾರ್ಥನೆಗಳನ್ನು ಉಚ್ಚರಿಸುತ್ತಾ ಕಣ್ಣೀರು ಸುರಿಸುತ್ತಾ ಮಕ್ಕಾದ ವಾತಾವರಣದಲ್ಲಿ ತುಂಬಿಕೊಂಡಿರುವ ಆಧ್ಯಾತ್ಮಿಕ ಶಾಂತಿಯನ್ನು ಸ್ವೀಕರಿಸುತ್ತಾ ಮುಂದೆ ಸಾಗಿದರು. ಆದರೆ ಅಂದು ಅಲ್ಲಿದ್ದವರನ್ನು ಮಾತ್ರವಲ್ಲ, ಗಂಟೆಗಳೊಳಗೆ ಲೋಕವನ್ನು ಮುಳುಗಿಸುವ ಒಂದು ಘಟನೆ ಸಂಭವಿಸಿತು. ಹಠಾತ್ಕಬಾದ ಒಳಗಿಂದ ಜೋರಾಗಿ ತಟ್ಟುವ ಶಬ್ದ ಕೇಳಿತು. ಮೊದಲು ಜನರು ಅದನ್ನು ಗಾಳಿ ಅಥವಾ ಕಟ್ಟಡದ ಶಬ್ದ ಎಂದು ಭಾವಿಸಿದರು. ಆದರೆ ಶಬ್ದ ಹೆಚ್ಚು ಜೋರಾಗಿ ಮತ್ತು ವೇಗವಾಗಿ ಬಂದಾಗ ಭಯ ಆವರಿಸಿತು. ಸುರಕ್ಷಾ ಅಧಿಕಾರಿಗಳು ತಕ್ಷಣ ಕಾಬಾದ ಸುತ್ತಲೂ ಒಂದು ವಲಯವನ್ನು ರಚಿಸಿದರು. ತವಾಫ್ ನಿಂತು ಹೋಯಿತು. ಜನರು ಮೊಬೈಲ್ ಫೋನ್ಗಳನ್ನು ಮೇಲೆತ್ತಿ ಹಿಡಿದರು. ಕೆಲವು ತೀರ್ಥಯಾತ್ರಿಗಳು ಭಯದಿಂದ ಕೂಗಿದರು, ಏನೋ ದೊಡ್ಡ ಸಮಸ್ಯೆ ಇದೆ. ನಿಮಿಷಗಳೊಳಗೆ ಸೌದಿ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಯಿತು. ಅರ್ಧ ಗಂಟೆಯೊಳಗೆ ಮಕ್ಕಾ ಗವರ್ನರ್ ಮತ್ತು ರಾಯಲ್ ಗಾರ್ಡ್ನ ಅಧಿಕಾರಿಗಳು ಸ್ಥಳಕ್ಕೆ ಬಂದರು. ಆದರೆ ಈ ಘಟನೆ ಹಿಂದೆಂದೂ ಇಲ್ಲದ್ದು. ಯುವರಾಜನಾದ ರಾಜಕುಮಾರನೇ ದೊಡ್ಡ ಸುರಕ್ಷಾ ಸಿದ್ಧತೆಗಳೊಂದಿಗೆ ಮಸ್ಜಿದುಲ್ ಹರಾಮ್ಗೆ ಪ್ರವೇಶಿಸುವುದನ್ನು ನೋಡಿ ಎಲ್ಲರೂ ಹೆಚ್ಚು ಆಶ್ಚರ್ಯಪಡುತ್ತಿದ್ದರು. ಅಪರೂಪವಾಗಿ ಪುಣ್ಯ ಸಂದರ್ಭಗಳಲ್ಲಿ ಮಾತ್ರ ತೆರೆಯುವ ಕಅಬಾದ ಬಾಗಿಲನ್ನು ತೆರೆಯುವ ನಿರ್ಧಾರವಾಯಿತು. ಕಅಬಾದ ಚಿನ್ನದ ಹೊದಿಕೆಯ ಭಾರವಾದ ಬಾಗಿಲು ನಿಧಾನವಾಗಿ ಶಬ್ದದೊಂದಿಗೆ ತೆರೆದಾಗ ಎಲ್ಲಾ ಕ್ಯಾಮೆರಾಗಳು ಅದರತ್ತ ಕೇಂದ್ರೀಕರಿಸಿದವು. ಲೋಕ ಉಸಿರು ಬಿಗಿ ಹಿಡಿದು ಕಾಯುತ್ತಿತ್ತು. ಆ ಪುಣ್ಯ ಗೋಡೆಗಳ ಒಳಗೆ ಏನಿದೆ ಎಂದು ಯಾರೂ ಊಹಿಸಿರಲಿಲ್ಲ. ಕಅಬಾದ ಒಳಗಿನ ಸುಗಂಧ ವಿವರಿಸಲಾಗದ ಪುರಾತನ ರಹಸ್ಯದೊಂದಿಗೆ ಬೆರೆತಿತ್ತು. ತದನಂತರ ಬಂದ ದೃಶ್ಯ ಮತ್ತೊಂದು ಕಾಲಘಟ್ಟದಿಂದ ಅಥವಾ ಮತ್ತೊಂದು ಲೋಕದಿಂದ ಬಂದಂತಿತ್ತು. ತೆಳ್ಳಗಿನ ಸುಮಾರು ಅಸ್ಥಿಪಂಜರದಂತಹ ದೇಹ ತಿಳಿ ನೀಲಿ ಬಣ್ಣದಲ್ಲಿ ಹೊಳೆಯುವ ಕಣ್ಣುಗಳು ಹಿಮದಂತೆ ಬಿಳಿಗಡ್ಡವುಳ್ಳ ಒಬ್ಬ ವೃದ್ಧ ಒಬ್ಬ ಪುರಾತನ ಸತ್ವ ಒಂದು ಮೂಲೆಯಲ್ಲಿ ಶಾಂತನಾಗಿ ಕುಳಿತಿದ್ದನು. ಅವನಲ್ಲಿ ಆಕ್ರಮಣ ಸ್ವಭಾವ ಅಥವಾ ಭಯವಿರಲಿಲ್ಲ. ಅವನು ಅವರನ್ನು ನಿರೀಕ್ಷಿಸುತ್ತಿದ್ದನು. ಅವನ ಧ್ವನಿ ತೆಳ್ಳಗಿತ್ತು, ಆದರೆ ಅದಕ್ಕೆ ಅಧಿಕಾರವಿತ್ತು. ಈ ಬಾಗಿಲು ಮತ್ತೆ ತೆರೆಯುವುದಕ್ಕಾಗಿ ನಾನು ಶತಮಾನಗಳಿಂದ ಕಾಯುತ್ತಿದ್ದೆ ಎಂದು ಅವನು ಹೇಳಿದನು. ರಕ್ಷಕರು ಮುಂದೆ ಧಾವಿಸಿದರು. ರಾಜಕುಮಾರ ಕೈಯಿಂದ ಅವರನ್ನು ತಡೆದನು. ಆ ಮನುಷ್ಯ ಮುಂದುವರಿದನು, ನನಗೆ ಹಜರ್ ಅಸ್ವದನ್ನು ಮುದ್ದಿಸಬೇಕು. ಅವನು ಧರಿಸಿದ್ದು ಯಾರಿಗೂ ಪರಿಚಯವಿಲ್ಲದ ಒರಟು ನೇಯ್ದ ಬಟ್ಟೆಯ ಪುರಾತನ ವಸ್ತ್ರವಾಗಿತ್ತು. ಅವನ ಸೊಂಟದಲ್ಲಿ ಒಂದು ಸಣ್ಣ ಚರ್ಮದ ಚೀಲ ಹ್ಯಾಂಗ್ ಆಗಿತ್ತು. ಅದರಲ್ಲಿ ಆಧುನಿಕ ಪಂಡಿತರು ಕಂಡಿರದ ಚಿಹ್ನೆಗಳು ಮತ್ತು ಅಕ್ಷರಗಳಿದ್ದವು. ಅವನ ಕಣ್ಣುಗಳನ್ನು ನೋಡಿದಾಗ ಅಲ್ಲಿದ್ದ ಒಬ್ಬ ಪಂಡಿತ ಜ್ಞಾನಹೀನನಾಗಿ ಬಿದ್ದನು. ಇಸ್ಲಾಂಗೆ ಮೊದಲಿನ ಗ್ರಂಥಗಳಲ್ಲಿ ಕಂಡಿರುವ ಪುಣ್ಯಾತ್ಮರ ವಿವರಣೆಗಳೊಂದಿಗೆ ಆ ಕಣ್ಣುಗಳಿಗೆ ಸಾಮ್ಯವಿದೆ ಎಂದು ಅವನು ಹೇಳಿದನು. ಸಂಪೂರ್ಣ ಭಯಗ್ರಸ್ತನಾದ ರಾಜಕುಮಾರ ತನ್ನ ಪಂಡಿತರು ಮತ್ತು ಸಲಹೆಗಾರರೊಂದಿಗೆ ಏನು ಮಾಡಬೇಕು ಎಂದು ಕೇಳಿದನು. ಅಂತಹ ಜೀವಿಯನ್ನು ಯಾರೂ ಕಂಡಿರಲಿಲ್ಲ. ಸಾವಿರಾರು ವರ್ಷಗಳ ಹಳೆಯದಾದ ಒಬ್ಬನು ಕಅಬಾದ ಒಳಗೆ ಸಿಕ್ಕಿಹಾಕಿಕೊಂಡಿದ್ದ ಬಗ್ಗೆ ಕೇಳಿರಲಿಲ್ಲ. ಅವನು ಹೇಗೆ ಬದುಕಿದನು? ಯಾರು ಅವನನ್ನು ಬಂಧಿಸಿದರು? ಯಾರು ಅವನು? ಪ್ರಶ್ನೆಗಳು ಏರಿದವು. ಕೊನೆಗೆ ರಾಜಕುಮಾರ ಅವನನ್ನು ಸೌಮ್ಯವಾಗಿ ಹೊರಗೆ ತರುವಂತೆ ಆದೇಶಿಸಿದನು. ಆ ಮನುಷ್ಯ ತುಂಬಾ ದುರ್ಬಲನಾಗಿದ್ದ ಕಾರಣ ಇಬ್ಬರು ಅತೀವ ಗಮನದೊಂದಿಗೆ ಅವನನ್ನು ಹಿಡಿದುಕೊಳ್ಳಬೇಕಾಯಿತು. ಒಂದು ವೈದ್ಯಕೀಯ ತಂಡ ಅವನನ್ನು ಸಮೀಪಿಸಿದರೂ ಅವನು ಮತ್ತೆ ಕೇಳಿದನು, ನನ್ನನ್ನು ಆ ಕಪ್ಪು ಕಲ್ಲಿನ ಬಳಿಗೆ ಕೊಂಡೊಯ್ಯಿರಿ. ಅವನನ್ನು ಹಜರ್ ಅಸ್ವದ್ನ ಬಳಿಗೆ ಕೊಂಡು ಬಂದಾಗ ಮಸೀದಿಯಾದ್ಯಂತ ಒಂದು ವಿಚಿತ್ರ ನಿಶ್ಶಬ್ದತೆ ಆವರಿಸಿತು. ಸಮಯವೇ ನಿಂತು ಹೋದಂತೆ. ಕಅಬಾದ ಮೇಲೆ ಹಾರುತ್ತಿದ್ದ ಪಾರಿವಾಳಗಳು ಸಹ ನಿಶ್ಚಲವಾದಂತೆ ತೋರುತ್ತಿತ್ತು. ಅವನು ನಿಧಾನವಾಗಿ ಆ ಪುಣ್ಯಶಿಲೆಯ ಕಡೆಗೆ ಒರಗಿದನು. ಅವನ ತುಟಿಗಳು ಅದನ್ನು ಸ್ಪರ್ಶಿಸಿದ್ದೇ ತದರು ಅವನು ತನ್ನ ಕೊನೆಯ ಉಸಿರನ್ನು ತೆಗೆದನು. ಯಾರು ಈ ಮನುಷ್ಯ? ತಕ್ಷಣ ತನಿಖೆ ಪ್ರಾರಂಭವಾಯಿತು. ಅವನು ಒಬ್ಬ ಪ್ರವಾಚಕನಿಂದ ಬಂಧಿಸಲ್ಪಟ್ಟ ಜಿನ್ ಎಂದು ಕೆಲವರು ವಾದಿಸಿದರು. ಇತರರು ಅವನು ಮೊದಲ ತಲೆಮಾರಿನ ಮರೆಯಲ್ಪಟ್ಟ ಒಬ್ಬ ಪುಣ್ಯಾತ್ಮ ಎಂದು ಹೇಳಿದರು. ಆಧುನಿಕ ಪೋಷಣೆಗಳ ಅಥವಾ ತಂತ್ರಜ್ಞಾನದ ಯಾವುದೇ ಲಕ್ಷಣವನ್ನು ತೋರಿಸದ ಅವನ ದೇಹವನ್ನು ಅಧ್ಯಯನ ಮಾಡಲು ಸಂಶೋಧಕರು ಮತ್ತು ಧಾರ್ಮಿಕ ಪಂಡಿತರ ತಂಡವನ್ನು ನೇಮಿಸಲಾಯಿತು. ಆದರೆ ಅವನ ಚರ್ಮದಲ್ಲಿ ಪುರಾತನ ಅರಬಿಯಲ್ಲಿ ಲಿಪಿಗಳಿದ್ದವು. ಅದರಲ್ಲಿ ಒಂದು ವಿಷಯ ವಿಶೇಷವಾಗಿ ನಿಂತಿತ್ತು. ಅವನ ಎದೆಯಲ್ಲಿ ಹ್ಯಾಂಗ್ ಆಗಿದ್ದ ಒಂದು ಪದಕದಲ್ಲಿ ಕುರಾನ್ನಲ್ಲಿ ಉಲ್ಲೇಖಿಸಲ್ಪಟ್ಟ
ಅಲ್ಲಾಹನ ಪ್ರವಾಚಕನಾದ ಹೂದ್ ಎಂದು ಕೆತ್ತಲಾಗಿತ್ತು. ಅವನು ಆ ಕಾಲಘಟ್ಟದ ಒಬ್ಬ ದಾಸನ, ಒಂದು ಸಂದೇಶ ನೀಡಲು ದೈವಿಕವಾಗಿ ಸಂರಕ್ಷಿಸಲ್ಪಟ್ಟವನ, ಪ್ರವಾಚಕರೊಂದಿಗೆ ನಡೆದ ಒಂದು ಸಮುದಾಯದ ಕೊನೆಯ ಕೊಂಡಿಯ. ಕೆಲವು ಪುರಾತನ ಇಸ್ಲಾಮಿಕ ಗ್ರಂಥಗಳಲ್ಲಿ ಪುಣ್ಯ ಸ್ಥಳಗಳ ನಿಗೂಢ ಸಂರಕ್ಷಕರ ಬಗ್ಗೆ ಹೇಳಲಾಗಿದೆ. ವಯಸ್ಸು ಮತ್ತು ಜ್ಞಾನದಿಂದ ಅನುಗ್ರಹೀತರಾದ ಒಂದು ನಿರ್ದಿಷ್ಟ ದೈವಿಕ ಸಮಯದವರೆಗೆ ಮರೆಯಾಗಿರುವ ವ್ಯಕ್ತಿಗಳು. ಈ ಮನುಷ್ಯ ಅವರಲ್ಲಿ ಒಬ್ಬನ. ಈ ಸುದ್ದಿ ಹೊರಬಂದಾಗಿಷ್ಟು ಅದ್ಭುತಕರ ಘಟನೆಗೆ ಕಾರಣವಾದ ಈ ಕಲ್ಲು ಏನು ಎಂದು ಲೋಕ ತಿಳಿಯಲು ಬಯಸಿತು. ಹಜರ್ ಅಸ್ವದ್ ಅಥವಾ ಕಪ್ಪು ಕಲ್ಲು ಕಅಬಾದ ಪೂರ್ವ ಮೂಲೆಯಲ್ಲಿದೆ. ಇದು ಸ್ವರ್ಗವಾದ ಜನ್ನತ್ನಿಂದ ಇಳಿಸಲ್ಪಟ್ಟದ್ದು ಎಂದು ಮತ್ತು ಜಿಬ್ರೀಲ್ ಅಲೈಹಿಸ್ಸಲಾಂ ಎಂಬ ಮಲಕ್ ಇಬ್ರಾಹಿಂ ನಬಿಗೆ ನೀಡಿದ್ದು ಎಂದು ಮುಸ್ಲಿಮರು ನಂಬುತ್ತಾರೆ. ನಿಜವಾಗಿ ಬಿಳಿ ಮತ್ತು ಶುದ್ಧವಾಗಿದ್ದ ಈ ಕಲ್ಲು ಆದಂ ಸಂತತಿಯ ಪಾಪಗಳ ಕಾರಣ ಕಪ್ಪಾಯಿತು. ಆದರೂ ಅದು ಒಂದು ಪುಣ್ಯ ಅವಶೇಷವಾಗಿ ನಿಲ್ಲುತ್ತದೆ. ಅದು ಕಲ್ಲಿಗಿಂತ ಹೆಚ್ಚು ಒಂದು ಸಾಕ್ಷಿ. ಆಧಿಕಾರಿಕ ಹದೀಸ್ಗಳ ಪ್ರಕಾರನಿಷ್ಠೆಯಿಂದ ಅದನ್ನು ಸ್ಪರ್ಶಿಸಿದವರಿಗಾಗಿ ಅಂತ್ಯದಿನದಲ್ಲಿ ಅದು ಸಾಕ್ಷಿಯಾಗಿರುತ್ತದೆ. ನಬಿ ಸ್ವತಃ ಅದನ್ನು ಮುದ್ದಿಸಿದರು ಮತ್ತು ಅವರ ಅನುಯಾಯಿಗಳು ಪ್ರೀತಿ ಮತ್ತು ಗೌರವದೊಂದಿಗೆ ಆ ಮಾದರಿಯನ್ನು ಅನುಸರಿಸಿದರು. ಆ ಕಲ್ಲನ್ನು ಆರಾಧಿಸುವುದಲ್ಲ ಬದಲಿಗೆ ಪ್ರವಾಚಕರು ಮಾಡಿದಂತೆ ಪ್ರೀತಿ ಮತ್ತು ಗೌರವದೊಂದಿಗೆ ಮುದ್ದಿಸುವುದು. ಒಂದು ಹದೀಸ್ ಪ್ರಕಾರ ಅಂತ್ಯದಿನದಲ್ಲಿ ಈ ಕಲ್ಲಿಗೆ ಕಣ್ಣುಗಳು ಮತ್ತು ನಾಲಿಗೆ ಇರಲಿದೆ ಮತ್ತು ನಿಷ್ಠೆಯೊಂದಿಗೆ ಅದನ್ನು ಮುದ್ದಿಸಿದವರಿಗೆ ಅನುಕೂಲವಾಗಿ ಸಾಕ್ಷ್ಯ ನೀಡುತ್ತದೆ ಎಂದು ಹೇಳಲಾಗಿದೆ. ಶತಮಾನಗಳಿಂದ ಈ ಕಲ್ಲು ಬೆಂಕಿ ಪ್ರವಾಹ ಐತಿಹಾಸಿಕ ದಾಳಿಗಳಲ್ಲಿ ಒಡೆದು ಹೋಗಿದೆ. ಪ್ರಸ್ತುತ ಬೆಳ್ಳಿ ಚೌಕಟ್ಟಿನಲ್ಲಿ ಜೋಡಿಸಲಾದ 8 ಸಣ್ಣ ತುಂಡುಗಳಾಗಿ ಕಾಣುತ್ತದೆ. ಪ್ರತಿ ತುಂಡು ಅಸ್ತಿತ್ವ, ಇತಿಹಾಸ ಮತ್ತು ದೈವಿಕತೆಯ ಕಥೆಯನ್ನು ಹೇಳುತ್ತದೆ. ಆ ಮನುಷ್ಯ ಸತ್ತ ನಂತರವನ ದೇಹವನ್ನು ನಿಶ್ಶಬ್ದವಾಗಿ ಒಂದು ಬಿಳಿ ಬಟ್ಟೆಯಲ್ಲಿ ಸುತ್ತಿದರು. ಅವನನ್ನು ಎಲ್ಲಿ ಸಮಾಧಿ ಮಾಡಿದರು ಎಂದು ಯಾರಿಗೂ ತಿಳಿದಿಲ್ಲ. ಮಖಾಮ್ ಇಬ್ರಾಹಿಂ ಬಳಿ ಸರ್ಕಾರ ಅವನನ್ನು ಸಮಾಧಿ ಮಾಡಿದರು ಎಂದು ಕೆಲವರು ನಂಬುತ್ತಾರೆ. ಆದರೆ ಇತರರು ಹೇಳುವುದು ಶೀಘ್ರದಲ್ಲೇ ಅವನು ಅದೃಶ್ಯನಾದನು ಎಂದು. ಅವನ ದೇಹದ ಸುತ್ತಲೂ ಒಂದು ವಿಚಿತ್ರ ಮಂಜು ಮಂಟಪ ರೂಪುಗೊಂಡುದನ್ನು ನೋಡಿದರು ಮತ್ತು ನಂತರ ನೋಡಿದಾಗ ಅವನು ಅಲ್ಲಿರಲಿಲ್ಲ ಎಂದು ಕೆಲವು ಸಾಕ್ಷಿಗಳು ಹೇಳುತ್ತಾರೆ. ಅಲ್ಲಿದ್ದವರ ದೃಶ್ಯಗಳು ಮತ್ತು ಸಾಕ್ಷ್ಯಗಳು ಮಾತ್ರ ಉಳಿದಿವೆ. ಜೊತೆಗೆ ಅಲ್ಲಾಹನ ಭವನ ನಿಗೂಢತೆಗಳಿಂದ ತುಂಬಿದೆ ಎಂಬ ಜ್ಞಾಪಕ. ಅದು ಒಂದು ದೈವಿಕ ಪರೀಕ್ಷೆ ಎಂದು ಕೆಲವರು ಹೇಳುತ್ತಾರೆ, ಇತರರು ಅದು ಮುನ್ನೆಚ್ಚರಿಕೆ ಎಂದು. ಇಂಟರ್ನೆಟ್ನಲ್ಲಿ ಗೂಢಾಚಾರ ಸಿದ್ಧಾಂತಗಳು ತುಂಬಿವೆಯಾದರೆ ಪಂಡಿತರು ಎಚ್ಚರಿಕೆಯೊಂದಿಗೆ ಮೌನವನ್ನು ಪಾಲಿಸಿದರು. ಆದರೆ ಒಂದು ವಿಷಯ ಸ್ಪಷ್ಟ, ಅಂದು ಲೋಕ ಒಂದು ಅದ್ಭುತಕ್ಕೆ ಸಾಕ್ಷಿಯಾಯಿತು. ಅದೃಶ್ಯ ಲೋಕ ನಾವು ಯೋಚಿಸುವುದಕ್ಕಿಂತ ಹತ್ತಿರವಿದೆ ಮತ್ತು ಇಸ್ಲಾಂನ ಹೃದಯವಾದ ಕಾಬಾ ಇನ್ನು ಬಹಿರಂಗವಾಗಬೇಕಾದ ರಹಸ್ಯಗಳನ್ನು ಇಟ್ಟುಕೊಂಡಿದೆ ಎಂಬ ಜ್ಞಾಪಕವಾಗಿತ್ತು. ಈ ಘಟನೆ ಇಸ್ಲಾಮಿಕ ಪಂಡಿತರ ನಡುವೆ ದೊಡ್ಡ ಚರ್ಚೆಗಳಿಗೆ ಉತ್ತೇಜನ ನೀಡಿತು. ಅವನು ಒಬ್ಬ ಸಂರಕ್ಷಕನ ಅಲ್ಲಾಹನಿಂದ ಒಂದು ಸಂಕೇತವ ಅಥವಾ ಮರೆಯಲ್ಪಟ್ಟ ಕಾಲಘಟ್ಟದ ಜ್ಞಾಪಕವ? ಸತ್ಯವನ್ನು ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲದಿದ್ದರೂ ಕಅಬಾದ ಪವಿತ್ರತೆ ಮತ್ತು ಹಜರ್ ಅಸ್ವದ್ನ ಪಾರಂಪರಿಕತೆಯ ಬಗ್ಗೆ ಒಂದು ವಿಸ್ಮಯವನ್ನು ಈ ಘಟನೆ ಮತ್ತೆ ಜನರಲ್ಲಿ ಜನಿಸಿತು. ಲೋಕದಾದ್ಯಂತ ಇದನ್ನು ನೋಡಿದ ಲಕ್ಷಾಂತರ ಮುಸ್ಲಿಮರಿಗೆ ಅಲ್ಲಾಹನ ಭವನ ನಮಗೆ ಊಹಿಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ಸಂರಕ್ಷಿಸಲ್ಪಟ್ಟಿದೆ ಎಂಬ ಆಘಾತಕಾರಿ ಜ್ಞಾಪಕವಾಗಿತ್ತು. ವಿಶ್ವಾಸ ಯಾವಾಗಲೂ ತರ್ಕಸಹಿತವಲ್ಲ ಮತ್ತು ಅದ್ಭುತಗಳು ಮುಗಿದಿಲ್ಲ ಎಂದು ಅದು ಅವರನ್ನು ಜ್ಞಾಪಿಸಿತು. ಅವು ನಂಬಬಲ್ಲ ಹೃದಯಗಳಿಗಾಗಿ ಕಾಯುತ್ತಿವೆ. ಅದರಲ್ಲಿ ಪ್ರವೇಶಿಸುವವನು ಸುರಕ್ಷಿತನಾಗಿರುತ್ತಾನೆ. ಅಲ್ಲಾಹು ತನ್ನ ಪುಣ್ಯ ಭವನವನ್ನು ಸಂರಕ್ಷಿಸುವುದನ್ನು ಮುಂದುವರಿಸಲಿ. ಆಮೀನ್. ಯಾ ಅಲ್ಲಾ, ಪರಮಕಾರುಣಿಕನೂ ಕರುಣಾನಿಧಿಯೂ ಆದವನೇ, ಮಹತ್ತಾದ ಸಿಂಹಾಸನದ ಉಡುಗನೆ, ವಿಶ್ವಾಸ ತುಂಬಿದ ಹೃದಯದೊಂದಿಗೆ ಮತ್ತು ಆಶೆ ತುಂಬಿದ ಕಣ್ಣುಗಳೊಂದಿಗೆ ನಾನು ನಿನ್ನತ್ತ ವಿನಯದೊಂದಿಗೆ ತಿರುಗುತ್ತೇನೆ. ಯಾ ಅಲ್ಲಾ, ನಾನು ತಿಳಿದು ಮತ್ತು ತಿಳಿಯದೆ ಮಾಡಿದ ನನ್ನ ಪಾಪಗಳನ್ನು ಕ್ಷಮಿಸು. ಕಪಟತೆ, ಅಹಂಕಾರ, ಸಂಶಯಗಳಿಂದ ನನ್ನ ಹೃದಯವನ್ನು ಶುದ್ಧೀಕರಿಸು. ಯಾ ರಬ್, ನನಗೆ ಮಾರ್ಗದರ್ಶನವನ್ನು ಹೆಚ್ಚಿಸು. ನನ್ನ ಈಮಾನ್ ಅನ್ನು ಬಲಪಡಿಸು. ನಿನ್ನ ಇಚ್ಛೆಗೆ ಪೂರ್ಣವಾಗಿ ಕೀಳಾಗುವವರಲ್ಲಿ ನನ್ನನ್ನು ಸೇರಿಸು. ಶೈತಾನನ ದುರ್ಬೋಧನೆಗಳಿಂದ ಮತ್ತು ದುನಿಯಾವಿನ ಬಲೆಗಳಿಂದ ನನ್ನನ್ನು ಸಂರಕ್ಷಿಸು. ಯಾ ಅಲ್ಲಾ, ನಿನ್ನ ಪುಣ್ಯ ಭವನವನ್ನು ಅದ್ಭುತಗಳು ಮತ್ತು ಮರೆಯಾಗಿರುವ ಜ್ಞಾನದೊಂದಿಗೆ ನೀ ಗೌರವಿಸಿದಂತೆ ನನ್ನ ಹೃದಯವನ್ನು ಅಚಲವಾದ ವಿಶ್ವಾಸದೊಂದಿಗೆ ಗೌರವಿಸು. ಸುತ್ತಲಿನ ಲೋಕ ಚಲಿಸಿದಾಗಲೂ ಸತ್ಯದಲ್ಲಿ ದೃಢವಾಗಿ ನಿಲ್ಲುವ ಸಾಮರ್ಥ್ಯವನ್ನು ನನಗೆ ನೀಡು. ಹೃದಯಗಳನ್ನು ಬದಲಿಸುವವನೇ, ನನ್ನ ಹೃದಯವನ್ನು ನಿನ್ನ ಧರ್ಮದಲ್ಲಿ ದೃಢಪಡಿಸು.
ನಿನ್ನಿಗೆ ಪೂರ್ಣವಾಗಿ ಕೀಳಾಗದ ಸ್ಥಿತಿಯಲ್ಲಿ ನನ್ನನ್ನು ಸಾಯಿಸಬೇಡ. ಆಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.